ಬಹಳ ವರ್ಷಗಳ ಹಿಂದಿನದು. ಸೂರಜ್ಪುರ ಎಂಬ ಒಂದು ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಬಹಳಷ್ಟು ರೈತ ಸಹೋದರರು ಇದ್ದರು. ಅವರು ಕೃಷಿ ಮಾಡಿಕೊಂಡು ತಮ್ಮ ಜೀವನವನ್ನು ಸಾಗಿಸುತ್ತಿದ್ದರು. ಮತ್ತು ಯಾರ ಬಳಿ ಹೊಲ ಇರಲಿಲ್ಲವೋ ಅವರು ದೊಡ್ಡ ಜಮೀನ್ದಾರರ ಹೊಲಗಳಲ್ಲಿ ಕೆಲಸ ಮಾಡುತ್ತಿದ್ದರು, ಅಥವಾ ದೊಡ್ಡ ವ್ಯಾಪಾರಿಗಳು ಮತ್ತು ಸೇಠ್ಗಳ ಮನೆಗಳಲ್ಲಿ ಕೆಲಸ ಮಾಡುತ್ತಿದ್ದರು. ಈ ಹಳ್ಳಿಯಲ್ಲಿ ಧನರಾಜ್ ಎಂಬ ಒಬ್ಬ ಸೇಠ್ ವಾಸಿಸುತ್ತಿದ್ದನು. ಅವನು ತುಂಬ ಚತುರ ಮತ್ತು ದುರಾಸೆಯವನಾಗಿದ್ದನು. ಅವನು ಹಳ್ಳಿಯ ಜನರಿಗೆ ಹಣವನ್ನು ಸಾಲವಾಗಿ ನೀಡುತ್ತಿದ್ದನು ಮತ್ತು ಸಮಯಕ್ಕೆ ಹಣವನ್ನು ಹಿಂದಿರುಗಿಸದಿದ್ದರೆ ಅವರಿಂದ 2 ಪಟ್ಟು ಬಡ್ಡಿಯನ್ನು ವಸೂಲಿ ಮಾಡುತ್ತಿದ್ದನು. ಇದೇ ಹಳ್ಳಿಯಲ್ಲಿ ಸೂರಜ್ ಎಂಬ ಹೆಸರಿನ ಒಬ್ಬ ಹುಡುಗ ವಾಸಿಸುತ್ತಿದ್ದನು. ಅವನು ಬಹಳ ಬಡವನಾಗಿದ್ದನು. ಅವನ ಬಳಿ ಯಾವುದೇ ಹೊಲ ಇರಲಿಲ್ಲ. ಆದ್ದರಿಂದ ಅವನು ಶೇಠ್ ಲಾಲ್ಚಂದ್ನ ಮನೆಯಲ್ಲಿ ಸ್ವಚ್ಛತೆ ಮತ್ತು ಮೇಲ್ವಿಚಾರಣೆಯ ಕೆಲಸವನ್ನು ಮಾಡುತ್ತಿದ್ದನು. ಸೂರಜ್ ಬಹಳ ಸರಳ ಸ್ವಭಾವದ ಹುಡುಗನಾಗಿದ್ದನು. ಅವನ ಮನೆಯಲ್ಲಿ ತಂದೆ ತಾಯಿ ಮತ್ತು ಅವನ ಹೆಂಡತಿ ಇದ್ದರು. ಅರೇ ಓ ಸರಳ, ಕೇಳಿಸ್ತಾ ಇದೆಯಾ? ಬೇಗನೆ ಏನಾದರೂ ತಿನ್ನಲು ಕೊಡು, ಬಹಳ ಹಸಿವಾಗುತ್ತಿದೆ. ನಾನು ಶೇಠ್ ಅವರ ಮನೆಗೆ ಕೆಲಸಕ್ಕೂ ಹೋಗಬೇಕಾಗಿದೆ, ನಿನಗೆ ಗೊತ್ತಿದೆಯಲ್ಲ. ಸಾರಾ ಖಾಯ ಪಪಾಯ, ಪ್ರಾಣವನ್ನೇ ತೆಗೆದ್ಬಿಡ್ತೀರಾ ನೀವು. ನಿಮ್ಮ ಶೇಠ್ಜಿ ಅವರದ್ದೇ ಯೋಚನೆ. ಸ್ವಲ್ಪ ತಡವಾದ್ರೆ ಇಡೀ ಮನೆಯನ್ನೇ ತಲೆ ಮೇಲೆ ಹೊತ್ಕೊಳ್ಳುತ್ತಾರೆ. ಅವರನ್ನು ಯಾವುದಾದ್ರೂ ಒಂದು ದಿನ ಮನೆಗೆ ಬರಲು ಹೇಳಿ. ಎಷ್ಟು ಹೊಡೆಯುತ್ತೇನೆ ಎಂದರೆ ಅವರು ನಿಮ್ಮನ್ನು ಗದರಿಸುವುದನ್ನೇ ಮರೆತು ಬಿಡುತ್ತಾರೆ. ಶೇಠ್ ಆಗಿದ್ದರೆ ಅವರ ಮನೆಗೆ ಇರಲಿ. ನಾನು ಕೇವಲ 2 ನಿಮಿಷಗಳಲ್ಲಿ ಶೇಠ್ನ ಸೊಕ್ಕನ್ನು ಇಳಿಸಿ ಬಿಡುತ್ತೇನೆ. ಅರೇ, ನೀನು ಸುಮ್ಮನೆ ಊಟ ಬಡಿಸು ಮತ್ತು ನನ್ನನ್ನು ಕೆಲಸಕ್ಕೆ ಹೋಗಲು ಬಿಡು. ಇಲ್ಲದಿದ್ದರೆ ಶೇಠ್ ನನ್ನನ್ನು ಕೆಲಸದಿಂದ ತೆಗೆದು ಹಾಕುತ್ತಾರೆ. ಆಮೇಲೆ ನಮ್ಮ ಬಳಿ ಬೇರೆ ಯಾವುದೇ ಕೆಲಸವೂ ಇಲ್ಲ. ನಾನು ಎಲ್ಲಿ ಅಂತ ಬೇರೆ ಕೆಲಸ ಹುಡುಕುತ್ತಾ ಅಲೆಯಲಿ. ಸರಿ, ನನಗೆ ಅರ್ಥವಾಯಿತು. ನೀವು ಸ್ವಲ್ಪ ಹೊತ್ತು ಕುಳಿತುಕೊಳ್ಳಿ, ನಾನು ಊಟ ಬಡಿಸುತ್ತೇನೆ. ಅರೇ, ಇದೇನಿದು? ಬರೀ ಒಣ ಅನ್ನ, ತರಕಾರಿ ಇಲ್ವಾ? ಏನ್ರಿ, ತರಕಾರಿ ಎಲ್ಲಿಂದ ಬರಬೇಕು? ತರಕಾರಿಗಾಗಿ ಹಣ ಬೇಕಲ್ಲವೇ? ಹಣ ನಿನ್ನೆ ನೀವು ತಂದಿದ್ದ ಹಣದಲ್ಲಿ ಈ ಅಕ್ಕಿಯಷ್ಟೇ ಬಂತು. ಇನ್ನು ನಾನು ತರಕಾರಿ ಎಲ್ಲಿಂದ ತರಲಿ? ಸರಿ ಬಿಡು ಭಾಗ್ಯವಾನಿ, ನಾನು ಈ ಅನ್ನವನ್ನೇ ಸ್ವಲ್ಪ ಉಪ್ಪು ಹಾಕಿಕೊಂಡು ತಿನ್ನುತ್ತೇನೆ. ಗೊತ್ತಿಲ್ಲ ನಮ್ಮ ಹಣೆ ಬರಹ ಯಾವಾಗ ಬದಲಾಗುತ್ತದೋ ಮತ್ತು ನಮಗೆ ಯಾವಾಗ ಒಳ್ಳೊಳ್ಳೆಯ ರುಚಿಕರವಾದ ಅಡುಗೆಗಳನ್ನು ತಿನ್ನಲು ಸಿಗುತ್ತದೋ. ಏನ್ರಿ, ನಾನ್ ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ, ಆ ಲಾಲ್ಚಂದ್ ಆ ಶೇಟ್ನ ಬಳಿ ಕೆಲಸ ಬಿಟ್ಟು ಬೇರೆ ಎಲ್ಲಾದ್ರೂ ಕೆಲಸ ಹುಡುಕಿಕೊಳ್ಳಿ. ಆ ಶೇಟ್ ಲಾಲ್ಚಂದ್ ಒಂಥರ ದುರಾಶೆಯ ಮನುಷ್ಯ. ಇಷ್ಟೊಂದು ಕೆಲಸ ಮಾಡಿಸಿಕೊಳ್ಳುತ್ತಾನೆ ಮತ್ತು ಹಣದ ಹೆಸರಿನಲ್ಲಿ ಏನು ಕೊಡ್ತಾನೆ ಗೊತ್ತಾ? ಬರೀ ಹೆಬ್ಬೆಟ್ಟು, ಏನು ಕೊಡಲ್ಲ. ನನ್ನ ಕೈಯಲ್ಲೇನಾದ್ರೂ ಇದ್ದರೆ ಆ ಶೇಟ್ ಲಾಲ್ಚಂದ್ನ ಮುಖಕ್ಕೆ 2 ಬಾರಿಸ್ತಿದ್ರೆ. ಹಾಗಲ್ಲ ಸರಳ, ಆ ರೀತಿ ಮಾತನಾಡಬಾರದು. ಅವನು ನಮ್ಮ ಅನ್ನದಾತ. ಕೊನೆ ಪಕ್ಷ ಇವತ್ತು ನಾವು ಏನೇ ತಿನ್ನುತ್ತಿದ್ದರೂ ಅದು ಅವನಿಂದಲೇ ತಾನೇ ತಿನ್ನುತ್ತಿರುವುದು. ಏನ್ರಿ, ನೀವು ಅತಿಯಾಗಿ ಒಳ್ಳೆಯವರಾಗಲು ಪ್ರಯತ್ನಿಸಬೇಡಿ. ಇಡೀ ದಿನ ಕೆಲಸ ಮಾಡಿಸಿಕೊಳ್ಳುತ್ತಾನೆ ಅವನು. ಹಣದ ಹೆಸರಿನಲ್ಲಿ ಕೊಡುವುದು ಬರೀ ಚವಣ್ಣಿ ಅಠಣ್ಣಿ. ಅವನೊಬ್ಬನೇನಾ ಇರೋದು? ಅವನಿಂದಲೇ ನಾವು ದಿನಾಪೂರ್ತಿ ದೇವರೇ ಊಟ ಮಾಡುತ್ತಿದ್ದೀವ ಅಂತ ಮಾತಾಡ್ತಾರೆ. ಹೋಗಿ, ನೀವು ಕೆಲಸಕ್ಕೆ ಹೋಗಿ. ಇಲ್ಲದಿದ್ದರೆ ನಿಮ್ಮ ಶೇಠ್ ಲಾಲ್ಚಂದ್ಗೆ ಒಂದು ಒಳ್ಳೆಯ ಬೈಗುಳ ಬೈದು ಬಿಡ್ತೇನೆ ನಾನು. ಸೂರಜ್ ಲಾಲ್ಚಂದ್ ಶೇಟ್ನ ಮನೆಗೆ ಕೆಲಸಕ್ಕೆ ಹೊರಡುತ್ತಾನೆ. ಯಾಕೋ ಸೂರಜ್, ಇವತ್ತು ಮತ್ತೆ ನಿನಗೆ ತಡವಾಯಿತಲ್ಲ? ಸಾಹೇಬ್ರೆ, ಬರೀ 5 ನಿಮಿಷ ಅಷ್ಟೇ ತಡವಾಗಿದೆ. ಬರೀ 5 ನಿಮಿಷ ತಡವಾಗಿದೆಯಾ? ಅಚ್ಚಾ, ಸರಿ ಬಿಡು. ಈಗ ನೀನು ಸಾಯಂಕಾಲ ಪೂರ್ತಿ 1 ಗಂಟೆ ತಡವಾಗಿ ಮನೆಗೆ ಹೋಗ್ಬೇಕು. ನಿನ್ನ ಈ 5 ನಿಮಿಷದ ಲೆಕ್ಕವನ್ನು ಪೂರ್ತಿ 1 ಗಂಟೆಯ ಕೆಲಸದಿಂದ ವಸೂಲಿ ಮಾಡಲಾಗುವುದು. ಅಚ್ಚಾ, ಸರಿ. ಈಗ ಬೇಗ ಹೋಗು, ಎಲ್ಲ ಕೆಲಸಗಳನ್ನು ಬೇಗ ಮುಗಿಸು. ಬಹಳಷ್ಟು ಕೆಲಸ ಬಾಕಿ ಇದೆ. ಸರಿ ಸಾಹೇಬ್ರೆ. ಶೇಠ್ಜಿ, ಇಷ್ಟು ಬೆಳಬೆಳಗ್ಗೆ ಯಾರು ಬಂದಿದ್ದಾರಪ್ಪ? ಶೇಠ್ಜಿ, ನನಗೆ ಸ್ವಲ್ಪ ಹಣ ಸಾಲವಾಗಿ ಬೇಕಾಗಿತ್ತು. ಹಣನು?
ಹಣವನ್ನೇನೋ ನಾನು ನಿನಗೆ ಸಾಲವಾಗಿ ಕೊಡುತ್ತೇನೆ, ಆದರೆ ಅಡವಿಡಲು ಗಿಡವಿಡಲು ಏನಾದರೂ ತಂದಿದ್ದೀಯಾ ತಾನೆ? ಏನನ್ನು ಅಡವಿಡದೆ ನಾನು ನಿನಗೆ ಸಾಲ ಕೊಡುವುದಿಲ್ಲ. ಹೌದು ಶೇಟ್ ಜಿ, ನಾನು ನನ್ನ ಹೆಂಡತಿಯ ಈ ಬೆಳ್ಳಿಯ ಕಡವನ್ನು ಕೈಬೆಳೆ ತಂದಿದ್ದೇನೆ. ಇದನ್ನು ಅಡವಿಟ್ಟು ನೀವು ನನಗೆ ಸ್ವಲ್ಪ ಹಣವನ್ನು ಸಾಲವಾಗಿ ಕೊಡಿ. ನಾನು ಆದಷ್ಟು ಬೇಗ ನಿಮ್ಮ ಹಣವನ್ನು ಮರುಪಾವತಿಸಿ ಬಿಡುತ್ತೇನೆ ಮತ್ತು ನನ್ನ ಕಡವನ್ನು ಬಿಡಿಸಿಕೊಳ್ಳುತ್ತೇನೆ. ಕೊಡ್ತೀನಿ ತಡಿ. ಇತ್ತೀಚೆಗೆ ಹಳ್ಳಿಯ ಬಹಳಷ್ಟು ಜನರು ನನ್ನ ಬಳಿ ಬಡ್ಡಿಗೆ ಹಣ ಪಡೆಯಲು ಬರುತ್ತಿಲ್ಲ. ಆದ್ದರಿಂದ ಬಡ್ಡಿ ವಸೂಲಿ ಮಾಡುವ ಕೆಲಸವು ತುಂಬಾ ಮಂದಗತಿಯಲ್ಲಿ ಕಡಿಮೆ ಸಾಗುತ್ತಿದೆ. ಲಾಲ್ಚಂದ್ ಬೆಳ್ಳಿಯ ಕಡವನ್ನು ತನ್ನ ಬಳಿ ಅಡವಿಟ್ಟುಕೊಂಡು ಆ ಬಡ ವ್ಯಕ್ತಿಗೆ ಹಣವನ್ನು ನೀಡುತ್ತಾನೆ. ಅರೆ ಹರಿಯ, ಈ ಹಳ್ಳಿಯ ಜನರಿಗೆ ಕೊನೆಗೂ ಏನಾಗಿದೆ ಅಂತ ಸ್ವಲ್ಪ ನೋಡು. ಶೇಟ್ಜಿ, ನಾನು ಕೇಳಲ್ಪಟ್ಟಿದ್ದೇನೆ. ಅಂದ್ರೆ ಈ ಹಳ್ಳಿಗೆ ಒಬ್ಬ ಹೊಸ ಶೇಟ್ ಬಂದಿದ್ದಾನಂತೆ. ಅವನು ತುಂಬಾ ಶ್ರೀಮಂತನಾಗಿದ್ದಾನೆ. ಇಡೀ ಹಳ್ಳಿಯಲ್ಲಿ ಈಗ ಅವನದ್ದೇ ಚರ್ಚೆ ನಡೆಯುತ್ತಿದೆ. ಇತ್ತೀಚೆಗೆ ಜನರು ಅವನಿಂದಲೇ ಸಾಲ ಪಡೆಯುತ್ತಿದ್ದಾರೆ. ಕೇಳಿದ ಪ್ರಕಾರ ಅವನು ಯಾವುದೇ ವಸ್ತುವನ್ನು ಅಡವಿಟ್ಟುಕೊಳ್ಳದೆ ಜನರಿಗೆ ಸಾಲ ನೀಡುತ್ತಿದ್ದಾನಂತೆ. ಅಚ್ಚಾ, ಹಾಗಾದ್ರೆ ವಿಷಯ ಇದಾ? ಇಷ್ಟೊಂದು ದಾನಿ ಯಾರು? ಇವನನ್ನು ಒಂದು ಸಲ ಭೇಟಿಯಾಗಲೇಬೇಕು. ಮರುದಿನ ಲಾಲ್ಚಂದ್ ಆ ಹೊಸ ಶೇಟ್ ರಾಮಾನಂದ್ನ ಮನೆಗೆ ತಲುಪುತ್ತಾನೆ. ಲಾಲ್ಚಂದ್ ರಾಮಾನಂದ್ನ ಮನೆಗೆ ತಲುಪಿದಾಗ ಅವನ ಮನೆ ಲಾಲ್ಚಂದ್ನ ಮನೆಗಿಂತಲೂ ಹೆಚ್ಚು ಸುಂದರವಾಗಿರುವುದನ್ನು ಅವನು ನೋಡುತ್ತಾನೆ. ಲಾಲ್ಚಂದ್ನಿಗೆ ಮನಸ್ಸಿನಲ್ಲಿ ಆ ರಾಮಾನಂದ್ನ ಮೇಲೆ ಅಸೂಯೆ ಉಂಟಾಗುತ್ತಿತ್ತು. ಯಾಕೋ ಭಾಯಿ ರಾಮಾನಂದ್, ನಾನು ಕೇಳಿದೆ ನೀನು ಹಳ್ಳಿಯ ಜನರಿಗೆ ಯಾವುದೇ ವಸ್ತುವನ್ನು ಅಡವಿಟ್ಟುಕೊಳ್ಳದೆ ಹಣವನ್ನು ಸಾಲವಾಗಿ ನೀಡುತ್ತೀಯಂತೆ ಮತ್ತು ಬಡ್ಡಿಯನ್ನು ಕೂಡ ಪಡೆದುಕೊಳ್ಳುವುದಿಲ್ಲವಂತೆ. ಹೌದು ಭಾಯಿ, ನೀವು ಕೇಳಿರುವುದು ತೀರಾ ಸರಿಯಾಗಿದೆ. ಈಗ ನೀವೇ ಹೇಳಿ, ಈ ಬಡ ಜನರಿಂದ ಬಡ್ಡಿ ಪಡೆದು ನನಗೆ ಯಾವ ಒಳ್ಳೆಯದಾಗಬೇಕಿದೆ? ಬಸ್ ಇವರ ಸ್ವಲ್ಪ ಸಹಾಯಕ್ಕೆ ಬಂದರೆ ಅಷ್ಟೇ ಸಾಕು. ಇನ್ನೇನು ಬೇಕು ಭಾಯಿ? ನಮ್ಮ ಬಳಿ ಭಗವಂತ ಕೊಟ್ಟ ಎಲ್ಲ ಭಾಗ್ಯವೂ ಇದೆ. ಮತ್ತೆ ಈ ಬಡ ಜನರನ್ನು ಕಾಡಿ ಪೀಡಿಸಿ ನನಗೇನು ಸಿಗುತ್ತದೆ? ಅರೆ ರಾಮಾನಂದ್, ನೀನು ತುಂಬಾ ದೊಡ್ಡ ತಪ್ಪು ಮಾಡುತ್ತಿದ್ದೀಯ. ಈ ಹಳ್ಳಿಯ ಜನರನ್ನು ಅಷ್ಟೊಂದು ಮುಗ್ಧರು ಅಂದುಕೊಳ್ಳಬೇಡ. ನೀನೇನಾದರೂ ಇವರಿಗೆ ಬಡ್ಡಿ ಇಲ್ಲದೆ ಹಣ ಕೊಡಲು ಶುರು ಮಾಡಿದರೆ ನಾಳೆ ಇವರು ನಿನ್ನ ತಲೆ ಮೇಲೆಯೇ ಕೂತು ಬಿಡುತ್ತಾರೆ. ಅರೆ ಭಾಯಿ ಶೇಟ್ ಲಾಲ್ಚಂದ್, ಈ ಮುಗ್ಧ ಜನರು ಏನು ತಾನೇ ಕೆಟ್ಟದ್ದು ಮಾಡುತ್ತಾರೆ? ನಾನು ನಿಮಗೂ ಕೂಡ ಇದೇ ಸಲಹೆ ನೀಡುತ್ತೇನೆ. ಅಂದ್ರೆ ನೀವು ಸಹ ಬಡ್ಡಿ ಇಲ್ಲದೆಯೇ ಹಣ ನೀಡಲು ಶುರು ಮಾಡಿ. ನೀವು ಇವರ ಸಹಾಯ ಮಾಡಿದರೆ ನಿಮಗೂ ಸಹ ಪುಣ್ಯ ಸಿಗುತ್ತದೆ. ಈ ಪುಣ್ಯವನ್ನು ನೀನೇ ಸಂಪಾದಿಸು. ನಾನೀ ಪುಣ್ಯವನ್ನು ಬೇರೆ ಕಡೆಯಿಂದ ಸಂಪಾದಿಸಿಕೊಳ್ಳುತ್ತೇನೆ. ಇಷ್ಟನ್ನು ಹೇಳಿ ಲಾಲ್ಚಂದ್ ಅಲ್ಲಿಂದ ಗಪ್ಚುಪ್ಪಾಗಿ ಜಾರಿಕೊಳ್ಳುತ್ತಾನೆ. ರಾಮಾನಂದನ ಮನೆಯಲ್ಲಿ ಅವನ ಹೆಂಡತಿ ಮತ್ತು ಮಗ ಇದ್ದರು. ಮಗನು ನಗರದಲ್ಲಿ ಓದುತ್ತಿದ್ದನು ಮತ್ತು ವಾರದ ರಜೆಯ ಸಮಯದಲ್ಲಿ ತನ್ನ ಮನೆಗೆ ತನ್ನ ತಂದೆ ತಾಯಿಯನ್ನು ಭೇಟಿಯಾಗಲು ಬರುತ್ತಿದ್ದನು. ಇತ್ತೀಚೆಗಷ್ಟೇ ಕೆಲವು ದಿನಗಳ ಹಿಂದೆ ರಾಮಾನಂದನ ಮಗ ಅವರನ್ನು ಭೇಟಿಯಾಗಲು ಬಂದಿದ್ದನು. ರಜೆಗಳು ಮುಗಿದ ನಂತರ ಅವನು ಮರಳಿ ನಗರಕ್ಕೆ ತನ್ನ ಓದಿಗಾಗಿ ಹೊರಟು ಹೋದನು. ಇನ್ನು ಇನ್ನೊಂದು ಕಡೆ ಲಾಲ್ಚಂದ್ ಮನೆಗೆ ಮರಳುತ್ತಾನೆ. ಅವನು ಇಡೀ ರಾತ್ರಿ ರಾಮಾನಂದನ ಮನೆಯ ಬಗ್ಗೆಯೇ ಯೋಚಿಸುತ್ತಿರುತ್ತಾನೆ. ರಾಮಾನಂದನ ಮನೆ ಇಷ್ಟೊಂದು ಸುಂದರವಾಗಿದೆ ಎಂದರೆ ಅವನ ಮನೆಯಲ್ಲಿ ಖಂಡಿತ ತುಂಬಾ ಹಣ ಇರಲೇಬೇಕು ಎಂದು ಯೋಚಿಸಿ ಲಾಲ್ಚಂದನ ಮನಸ್ಸಿನಲ್ಲಿ ಒಂದು ಆಲೋಚನೆ ಮೂಡುತ್ತದೆ. ಅವನು ರಾತ್ರಿಯ ಸಮಯದಲ್ಲಿ ಕದ್ದಾಲಿಕೆಯಾಗಿ ಸೂರಜ್ನ ತನ್ನ ಬಡ ಕೆಲಸಗಾರನ ಮನೆಗೆ ತಲುಪುತ್ತಾನೆ ಮತ್ತು ಅಲ್ಲಿಂದ ಅವನ ಬಟ್ಟೆಗಳನ್ನು ಕದ್ದು ತಾನೇ ಹಾಕಿಕೊಳ್ಳುತ್ತಾನೆ. ಹಣ ಮತ್ತು ಒಡವೆಗಳನ್ನು ಕದ್ದು ಅಲ್ಲಿಂದ ಓಡಿ ಹೋಗುತ್ತಾನೆ. ಮರುದಿನ ಬೆಳಗ್ಗೆ ರಾಮಾನಂದ್ ಕಣ್ಣು ಬಿಟ್ಟಾಗ ಅವನ ಮನೆಯಲ್ಲಿ ಅರಚಾಟ, ಗೋಳಾಟ ಶುರುವಾಗುತ್ತದೆ. ಈ ಭಗವಂತ, ನಮ್ಮ ಮನೆಯಲ್ಲಿ ಕಳ್ಳತನ ನಡೆದು ಹೋಗಿದೆ. ರಾತ್ರಿ ಯಾರು ಬಂದು ಕದ್ದರೋ ಏನೋ? ಯಾವ ಪಾಪಿ ನಮ್ಮ ಮನೆಗೆ ಬಂದು ಎಲ್ಲ ಲೂಟಿ ಮಾಡ್ಕೊಂಡು ಹೋದ್ನೋ? ಅಯ್ಯೋ ನಟರಾಜ, ನಾನು ಸಂಪೂರ್ಣ ಲೂಟಿಯಾಗಿ ಹೋದೆ, ನಾನು ಬರ್ಬಾದ್ ಆಗಿ ಹೋದೆ. ಅಯ್ಯೋ, ನನ್ನ ಒಡವೆಗಳು, ನನ್ನ ಉಂಗುರ ಎಲ್ಲವೂ ಹೋಯ್ತು. ಯಾರಾದರೂ ಪೊಲೀಸರನ್ನು ಕರೀರಿ. ಸ್ವಲ್ಪ ಸಮಯದಲ್ಲಿ ರಾಮಾನಂದನ ಮನೆಗೆ ಪೊಲೀಸರು ಸಹ ಬರುತ್ತಾರೆ ಮತ್ತು ರಾಮಾನಂದ್ ಅವರಿಗೆ ಎಲ್ಲಾ ವಿಷಯವನ್ನು ತಿಳಿಸುತ್ತಾನೆ.
ಪೊಲೀಸರು ಹಳ್ಳಿಯ ಜನರನ್ನು ವಿಚಾರಣೆ ನಡೆಸುತ್ತಾರೆ. ಆದರೆ ವಿಚಾರಣೆಯಿಂದ ಯಾವುದೇ ಪ್ರಯೋಜನ ಆಗುವುದಿಲ್ಲ. ಯಾರಿಗೂ ಏನೂ ತಿಳಿದಿರುವುದಿಲ್ಲ. 1 ವಾರದ ನಂತರ ಪೊಲೀಸರು ಮರಳಿ ರಾಮಾನಂದನ ಮನೆಗೆ ಬಂದಾಗ ಅವರು ಹೀಗೆ, ನಾನು ಮತ್ತು ನಮ್ಮ ತಂಡ ಆ ಕಳ್ಳನ ಪತ್ತೆ ಹಚ್ಚಲು ಪೂರ್ತಿ ಪ್ರಯತ್ನ ಮಾಡುತ್ತಿದ್ದೇವೆ. ಯಾವ ದಿನ ಆ ಕಳ್ಳ ನಮ್ಮ ಕೈಗೆ ಸಿಗುತ್ತಾನೋ ಅವನನ್ನು ನಾವು ನಿಮ್ಮ ಬಳಿ ಕರೆತರುತ್ತೇವೆ ಮತ್ತು ನಿಮ್ಮ ಮುಂದೆ ನಿಲ್ಲಿಸಿ ಅವನಿಗೆ ಚೆನ್ನಾಗಿ ಚರ್ಮ ಸುಲಿಯುವಂತೆ ಬಾರಿಸುತ್ತೇವೆ ದಯಾನಂದ್ಜಿ. ನೀವು ನೋಡಿ, ಏಟು ಬಿದ್ದ ನಂತರ ಅವನು ಕಿರುಚಾಡುವಾಗ ನಿಮಗೆ ಎಷ್ಟು ಖುಷಿಯಾಗುತ್ತದೆ. ರಾಮಾನಂದ್ಜಿ, ಇದೇನಿದು? ಅರೆ, ಇದು CCTV ಕ್ಯಾಮೆರಾ ಸಾಹೇಬ್ರೆ. ಅದನ್ನು ನಮ್ಮ ಮಗ ಅಜಯ್ ಇದ್ದಾನಲ್ಲ, ಅವನೇ 2 ವಾರಗಳ ಹಿಂದೆ ಅಳವಡಿಸಿದ್ದನು. ನಗರದಲ್ಲಿ ಬಹಳಷ್ಟು ಕ್ಯಾಮರಾಗಳಿರುತ್ತವೆ. ನಾವು ಕೂಡ ನಮ್ಮ ಮನೆಯಲ್ಲಿ ಕ್ಯಾಮರಾ ಹಾಕಿಸೋಣ ಎಂದು ಹೇಳುತ್ತಿದ್ದನು. ನೋಡಿ ರಾಮಾನಂದ್ಜಿ, ನಾವು ಈ ಕ್ಯಾಮರಾದ ಸಹಾಯದಿಂದ ಆ ಕಳ್ಳನನ್ನು ಹಿಡಿಯಬಹುದು. ನಿಮ್ಮ ಮಗ ನಮ್ಮ ಕೆಲಸವನ್ನು ತುಂಬಾ ಸುಲಭ ಮಾಡಿಕೊಟ್ಟಿದ್ದಾನೆ. ನೋಡಿ, ನಿಮ್ಮ ಮನೆಯಲ್ಲಿ ಕಳ್ಳತನ ನಡೆದಿರುವುದು 1 ವಾರದ ಹಿಂದೆ ಮತ್ತು ನಿಮ್ಮ ಮನೆಯಲ್ಲಿ ಕ್ಯಾಮರಾ ಅಳವಡಿಸಿದ್ದು 2 ವಾರಗಳ ಹಿಂದೆ. ಹಾಗಾದರೆ ಈ ಕ್ಯಾಮರಾದ ಒಳಗೆ ಆ ಕಳ್ಳ ಖಂಡಿತವಾಗಿಯೂ ರೆಕಾರ್ಡ್ ದಾಖಲಾಗಿರುತ್ತಾನೆ. ಈಗ ನೀವು ಯಾವುದೇ ರೀತಿಯ ಟೆನ್ಷನ್ ತಗೋಬೇಡಿ, ಎಲ್ಲ ಸರಿಯಾಗುತ್ತದೆ. ಪೊಲೀಸರು ಕ್ಯಾಮೆರಾ ರೆಕಾರ್ಡಿಂಗ್ನಲ್ಲಿ ನೋಡಿದಾಗ ಯಾರೋ ಒಬ್ಬ ಮನುಷ್ಯ ಹಳದಿ ಬಣ್ಣದ ಕುರ್ತಾ ಮತ್ತು ಬಿಳಿ ಬಣ್ಣದ ಧೋತಿಯನ್ನು ಧರಿಸಿ ಮನೆಗೆ ನುಗ್ಗುತ್ತಿರುವುದು ಮತ್ತು ಎಲ್ಲಾ ಹಣ ಹಾಗೂ ಒಡವೆಗಳನ್ನು ತೆಗೆದುಕೊಂಡು ಕದ್ದಾಲಿಕೆಯಾಗಿ ಹೊರಟು ಹೋಗುತ್ತಿರುವುದು ಕಾಣಿಸುತ್ತದೆ. ಯಾವಾಗ ಆ ಬಟ್ಟೆಯ ಬಗ್ಗೆ ತನಿಖೆ ಹುಡುಕಾಟ ನಡೆಯುತ್ತದೋ ಆಗ ತಿಳಿಯುತ್ತದೆ ಏನೆಂದರೆ ಆ ಬಟ್ಟೆಯು ಸೂರಜ್ ಎಂಬ ಹೆಸರಿನ ವ್ಯಕ್ತಿಯದ್ದಾಗಿದೆ ಎಂದು. ಪೊಲೀಸರು ತಕ್ಷಣವೇ ಸೂರಜ್ನ ಮನೆಗೆ ತಲುಪುತ್ತಾರೆ. ಪೊಲೀಸರು ಸೂರಜ್ನನ್ನು ಹಿಡಿದುಕೊಳ್ಳುತ್ತಾರೆ. ಯಾಕೋ, ನೀನು ರಾಮಾನಂದ ಮನೆಯಲ್ಲಿ ಕಳ್ಳತನ ಮಾಡಿದ್ದೀಯಾ? ನಿನಗೆ ಇಷ್ಟೊಂದು ಧೈರ್ಯವಿಲ್ಲ? ಸಾಹೇಬ್ರೆ, ನಾನು ಕೈ ಮುಗಿದು ನಿಜ ಹೇಳ್ತೀನಿ. ನಿಜ ಬಿಟ್ಟು ಬೇರೆ ಏನೂ ಹೇಳಲ್ಲ ಸಾಹೇಬ್ರೆ. ನಾನು ಕಳ್ಳತನ ಮಾಡಿಲ್ಲ, ದೇವರಾಣೆ ಸಾಹೇಬ್ರೆ. ನೀನು ಕಳ್ಳತನ ಮಾಡಿಲ್ಲ ಅಂದರೆ 1 ವಾರದ ಹಿಂದೆ ನೀನು ಮಧ್ಯರಾತ್ರಿಯಲ್ಲಿ ದಯಾನಂದ್ಜಿ ಅವರ ಮನೆಗೆ ಯಾಕೆ ನುಗ್ಗಿದ್ದೆ? CCTV ಕ್ಯಾಮೆರಾದಲ್ಲಿ ನಿನ್ನ ಪೂರ್ತಿ ಚಿತ್ರ ರೆಕಾರ್ಡ್ ಆಗಿದೆ. ನೀನು ಹೇಗೆ ಅವರ ಮನೆಗೆ ನುಗ್ಗಿದೆ ಮತ್ತು ಹೇಗೆ ಅವರ ಎಲ್ಲ ಹಣ ಹಾಗೂ ಒಡವೆಗಳನ್ನು ಕದ್ದೆ ಎನ್ನುವುದು ಎಲ್ಲವೂ ಕಾಣಿಸುತ್ತಿದೆ. ಈಗ ನಿನಗೆ ಒದೆ ಬೀಳುವುದಕ್ಕಿಂತ ಮುಂಚೆ ಬೇಗ ಹೇಳಿಬಿಡು, ನೀನು ಆ ಎಲ್ಲ ಒಡವೆಗಳು ಮತ್ತು ಹಣವನ್ನು ಎಲ್ಲಿಟ್ಟಿದ್ದೀಯಾ ಎಂದು. ಆದ್ರೆ ಸಾಹೇಬ್ರೆ, ನನ್ನ ಬಳಿ ಯಾವುದೇ ಹಣ ಅಥವಾ ಒಡವೆಗಳು ಇಲ್ಲವೇ ಇಲ್ಲ ಎಂದ ಮೇಲೆ ನಾನು ನಿಮಗೆ ಏನಂತ ಹೇಳಿ ಸಾಹೇಬ್ರೆ? ನಾನು ನಿಜ ಹೇಳ್ತಿದ್ದೀನಿ. ನಾನು ಯಾವುದೇ ಕಳ್ಳತನ ಮಾಡಿಲ್ಲ. ಸರಳ, ನಾನು ನಿಜ ಹೇಳ್ತಿದ್ದೀನಿ. ನಾನು ಕಳ್ಳತನ ಮಾಡಿಲ್ಲ. ನಾನು ನಿನ್ನ ತಲೆಯ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ಕಳ್ಳತನ ಮಾಡಿಲ್ಲ. ರೀ, ನೀವು ಬೇಸರ ಮಾಡಿಕೊಳ್ಳಬೇಡಿ. ನನಗೆ ಗೊತ್ತು ನೀವು ಕಳ್ಳತನ ಮಾಡಿಲ್ಲ ಎಂದು. ನೀವಾ ರೀತಿ ಮಾಡಲು ಸಾಧ್ಯವೇ ಇಲ್ಲ. ಆದರೂ ಒಂದು ಸಲ ನಾನು ನಿಮ್ಮ ಬಾಯಿಂದಲೇ ಕೇಳಲು ಬಯಸುತ್ತೇನೆ. ಒಂದು ವೇಳೆ ನನ್ನ ಗಂಡ ಕಳ್ಳತನ ಮಾಡಿಲ್ಲ ಎಂದು ಹೇಳುತ್ತಿದ್ದರೆ ಅವರು ಖಂಡಿತ ಕಳ್ಳತನ ಮಾಡಿರಲು ಸಾಧ್ಯವೇ ಇಲ್ಲ. ಹಾಗಾದರೆ ಈ ಪೊಲೀಸರು ಯಾಕೆ ಹೀಗೆ ಹೇಳುತ್ತಿದ್ದಾರೆ? ಅಂದರೆ ಕ್ಯಾಮರಾದಲ್ಲಿ ಸೂರಜ್ ಕಳ್ಳತನ ಮಾಡುತ್ತಿರುವುದು ಕಂಡಿದೆ ಎಂದು. ನಾನೇ ಖುದ್ದಾಗಿ ಒಂದ್ಸಲ ಆ CCTV ಫುಟೇಜ್ ರೆಕಾರ್ಡಿಂಗ್ ನೋಡಬೇಕು. ನನಗೆ ಗೊತ್ತಿತ್ತು ಇವನು ಹೀಗೆ ಸುಲಭವಾಗಿ ನಿಜ ಒಪ್ಕೊಳ್ಳಲ್ಲ ಅಂತ. ತಗೋ, ನಡಿ, ಇವನನ್ನು ಲಾಕಪ್ಗೆ ಹಾಕೋಣ. ಕೆಲವು ದಿನ ಇವನು ಜೈಲಿನಲ್ಲಿ ಕೊಳೆಯುವಾಗ ನಿಜ ತಾನಾಗಿಯೇ ಹೊರಗೆ ಬರುತ್ತದೆ. ನಿನಗೆ ಪೊಲೀಸರ ಲಾಠಿಯ ತಾಕತ್ತಿನ ಅಂದಾಜಿಲ್ಲ. ಅದರ ಮುಂದೆ ಎಂತಹ ಒಳ್ಳೊಳ್ಳೆಯ ಮನುಷ್ಯರು ನಿಜ ಒಪ್ಕೊಳ್ತಾರೆ. ಸರಳ, ಹಾಗಿದ್ರೆ ನೀನಿದನ್ನು ಸಾಬೀತುಪಡಿಸಬೇಕಾಗ್ತದೆ. ಅಂದ್ರೆ CCTV ಕ್ಯಾಮೆರಾದಲ್ಲಿರುವ ವ್ಯಕ್ತಿ ನಿನ್ನ ಗಂಡ ಸೂರಜ್ ಅಲ್ಲ, ಬದಲಿಗೆ ಬೇರೆ ಯಾರೋ ಎಂದು. ಸೂರಜ್ನ ಹೆಂಡತಿ ಮತ್ತು ತಂದೆ ತಾಯಿ ತುಂಬಾ ಕಂಗಾಲಾಗಿದ್ದರು, ಚಿಂತೆಗೀಡಾಗಿದ್ದರು. ಅವರಿಗೆ ಹಠಾತ್ತನೆ ಇದೇನಾಗಿ ಹೋಯಿತು ಎಂದು ಅರ್ಥವೇ ಆಗುತ್ತಿರಲಿಲ್ಲ. ಬಟ್ಟೆಗಳೇನೋ ಸೂರಜ್ನದ್ದೇ ಆಗಿದೆ, ಆದ್ರೆ ಈ ಮನುಷ್ಯ ಸೂರಜ್ ಅಲ್ಲವೇ ಅಲ್ಲ. ಸಾಹಿಬ್ರೆ, ನಾನು ಪೂರ್ತಿ ನಂಬಿಕೆಯಿಂದ ಹೇಳಬಲ್ಲೆ,
ಈ ಬಟ್ಟೆಗಳು ನನ್ನ ಗಂಡ ಸೂರಜ್ನದ್ದೇ ಆಗಿದೆ. ಆದ್ರೆ ಈ ಬಟ್ಟೆಗಳ ಒಳಗೆ ಇರೋ ಮನುಷ್ಯ ನನ್ನ ಗಂಡ ಅಲ್ಲವೇ ಅಲ್ಲ. ಯಾರೋ ಅವರ ಬಟ್ಟೆಗಳನ್ನು ಹಾಕಿಕೊಂಡು ಈ ಕಳ್ಳತನ ಮಾಡಿದ್ದಾರೆ. ನಾನು ಅವರ ಹೆಂಡತಿ. ನನಗೆ ಅವರ ನಡಿಗೆ, ಹಾವಭಾವ ಎಲ್ಲವೂ ಚೆನ್ನಾಗಿ ಗೊತ್ತಿದೆ. ಯಾರೋ ಅವರನ್ನು ಸಿಲುಕಿಸಲು, ಪಿತೂರಿ ಮಾಡಲು ಪ್ರಯತ್ನಿಸಿದ್ದಾರೆ ಸಾಹಿಬ್ರೆ. ನೀವು ಇಲ್ಲಿ ನೋಡುತ್ತಿರುವ ಈ ಗಡಿಯಾರ ಇದೆಯಲ್ಲ, ಇದು ನನ್ನ ಗಂಡ ಸೂರಜ್ನದ್ದಲ್ಲ. ಈ ಹಳ್ಳಿಯಲ್ಲಿ ಯಾವ ವ್ಯಕ್ತಿಯ ಬಳಿ ಈ ಚಿನ್ನದ ಗಡಿಯಾರ ಇದೆಯೋ ಅವನೇ ಅಸಲಿ ಕಳ್ಳ. ನೋಡಿ ಸಾಹಿಬ್ರೆ, ನಮ್ಮ ಹಳ್ಳಿಯ ಸಾಮಾನ್ಯ ಜನರ ಆದಾಯ, ಸಂಪಾದನೆ ಇಷ್ಟೊಂದಿಲ್ಲ. ಅವರು ಇಂತಹ ಚಿನ್ನದ ಗಡಿಯಾರವನ್ನು ಧರಿಸಲು ಸಾಧ್ಯವೇ ಇಲ್ಲ. ನಮ್ಮ ಹಳ್ಳಿಯಲ್ಲಿ ಈ ಚಿನ್ನದ ಗಡಿಯಾರ ಒಂದೋ ಜಮೀನ್ದಾರರ ಬಳಿ ಇರಬೇಕು, ಅಥವಾ ನಮ್ಮ ಹಳ್ಳಿಯ ಶೇಠ್ಜಿ ಅವರ ಬಳಿ ಇರಬೇಕು. ಆದರೆ ನಮ್ಮ ಹಳ್ಳಿಯ ಜಮೀನ್ದಾರರು ಕೆಲಸದ ನಿಮಿತ್ತ ಇತ್ತೀಚೆಗೆ ಹಳ್ಳಿಯಿಂದ ಹೊರಗಡೆಯೇ ಇರುತ್ತಾರೆ. ಹಾಗಾಗಿ ಹಳ್ಳಿಯಲ್ಲಿ ಉಳಿದಿರುವುದು ಶೇಠ್ ಲಾಲ್ಚಂದ್ ಒಬ್ಬರೇ. ಹೌದು, ಆ ಶೇಠ್ ಲಾಲ್ಚಂದ್ ನಂಬರ್ 1 ದುರಾಶಯ ಮನುಷ್ಯ. ಖಂಡಿತವಾಗಿಯೂ ಈ ಕಳ್ಳತನದ ಹಿಂದೆ ಅವನದ್ದೇ ಕೈ ಇರಬೇಕು ಸಾಹಿಬ್ರೆ. ನನಗೆ ಈಗ ಸಂಪೂರ್ಣವಾಗಿ ಅರ್ಥವಾಯಿತು ಈ ಕಳ್ಳತನವನ್ನು ಯಾರು ಮಾಡಿದ್ದಾರೆ ಎಂದು. ಆದರೆ ಇದನ್ನು ಸಾಬೀತುಪಡಿಸಲು ನನಗೆ ಸಾಕ್ಷಿಯ ಆಧಾರದ ಅಗತ್ಯವಿದೆ. ಸರಳ, ಹಾಗಿದ್ರೆ ನೀನಿದನ್ನು ಸಾಬೀತುಪಡಿಸಬೇಕಾಗ್ತದೆ. ಅಂದ್ರೆ CCTV ಕ್ಯಾಮೆರಾದಲ್ಲಿರುವ ವ್ಯಕ್ತಿ ನಿನ್ನ ಗಂಡ ಸೂರಜ್ ಅಲ್ಲ, ಬದಲಿಗೆ ಬೇರೆ ಯಾರೋ ಎಂದು. ಹೀಗೆ ಯೋಚಿಸಿ ಸೂರಜ್ನ ಹೆಂಡತಿ ರಾಮ ನೀನ್ ಯಾಕೆ ಇಲ್ಲಿಗೆ ಬಂದಿದ್ದೀಯಾ? ಈಗ ನಿನ್ಗೇನ್ ಬೇಕು? ನಿನ್ನ ಗಂಡನೇ ಕಳ್ಳ ಅಂತ ಸಾಬೀತಾಗಿದೆ. ಈಗ ನೀನು ಕೂಡ ಇಲ್ಲಿ ಕಳ್ಳತನ ಮಾಡಲು ಬಂದಿದ್ದೀಯಾ? ಏನ್ ಕತೆ? ಒಂದು ವೇಳೆ ನಾನಿಲ್ಲಿಂದ ಏನೂ ಹೇಳದೆ ಹಾಗೆ ಹೊರಟು ಹೋದರೆ ಈ ಲಾಲ್ಚಂದ್ನಿಗೆ ನನ್ನ ಮೇಲೆ ಸಂಶಯ ಬಂದು ಬಿಡುತ್ತದೆ. ಹಾಗಾಗಿ ನಾನಿಲ್ಲಿಗೆ ಯಾಕೆ ಬಂದಿದ್ದೇನೆ ಎಂಬುದಕ್ಕೆ ಏನಾದರೂ ಒಂದು ನೆಪ, ಕಾರಣ ಹೇಳಲೇಬೇಕು. ಅದೇ ಶೇಠ್ಜಿ, ನನಗೆ ಸ್ವಲ್ಪ ಕೆಲಸ ಬೇಕಾಗಿತ್ತು. ಕೆಲವು ದಿನಗಳ ಮಟ್ಟಿಗೆ ನನಗೆ ನಿಮ್ಮಲ್ಲಿ ಏನಾದರೂ ಕೆಲಸ ಸಿಗಬಹುದೇ? ಇಲ್ಲ, ನಾನ್ ನಿನಗೆ ನನ್ನಲ್ಲಿ ಕೆಲಸ ಕೊಡಲು ಸಾಧ್ಯವಿಲ್ಲ. ನಿನ್ನ ಗಂಡನೇ ಕಳ್ಳ. ನೀನು ಕೂಡ ನನ್ನ ಮನೆಯಿಂದ ಏನಾದರೂ ಕದ್ದು ಬಿಡ್ತೀಯ. ನನ್ನ ಮನೆಯಿಂದ ಮೊದಲು ತೊಲಗು, ಹೊರಟೋಗು. ಸರಳ ಲಾಲ್ಚಂದ್ ತನ್ನನ್ನು ತಾನಾಗಿಯೇ ತನ್ನ ಕಣ್ಣೆದುರಿನಿಂದ ಓಡಿಸಲಿ ಎಂದೇ ಕಾಯುತ್ತಿದ್ದಳು. ಸರಳ ನಿರಾಶೆಯಾದಂತೆ ನಾಟಕ ಮಾಡುತ್ತಾ ಚುಪ್ಚಾಪಾಗಿ, ಗಪ್ಚುಪ್ಪಾಗಿ ಅಲ್ಲಿಂದ ಹೊರಡುತ್ತಾಳೆ. ಸರಳ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ತಲುಪುತ್ತಾಳೆ ಮತ್ತು ಅಲ್ಲಿ ಅವಳು ಎಲ್ಲಾ ವಿಷಯವನ್ನು ಪೊಲೀಸರಿಗೆ ತಿಳಿಸುತ್ತಾಳೆ. ಪೊಲೀಸರು ತಕ್ಷಣವೇ ಲಾಲ್ಚಂದನ ಮನೆಗೆ ತಲುಪುತ್ತಾರೆ ಮತ್ತು ಲಾಲ್ಚಂದ್ ಅದೇ ಗಡಿಯಾರವನ್ನು ಧರಿಸಿರುವುದನ್ನು ನೋಡುತ್ತಾರೆ. ಯಾವ ಗಡಿಯಾರವನ್ನು CCTV ಕ್ಯಾಮೆರಾದಲ್ಲಿದ್ದ ಕಳ್ಳ ಧರಿಸಿದ್ದನು. ಪೊಲೀಸರಿಗೂ ಈಗ ಎಲ್ಲ ವಿಷಯ ಅರ್ಥವಾಗುತ್ತದೆ ಮತ್ತು ಅವರು ಲಾಲ್ಚಂದನನ್ನು ಹಿಡಿದುಕೊಳ್ಳುತ್ತಾರೆ. ಹಿಡಿದು ಜೈಲಿನಲ್ಲಿ ಬಂದ್ ಮಾಡುತ್ತಾರೆ ಮತ್ತು ಸೂರಜ್ನನ್ನು ಜೈಲಿನಿಂದ ಬಿಡುಗಡೆ ಮಾಡುತ್ತಾರೆ, ರಿಲೀಸ್ ಮಾಡುತ್ತಾರೆ. ಹರೇ ಸೂರಜ್ ಬೇಟಾ, ಮಗನೇ, ನನ್ನನ್ನು ಕ್ಷಮಿಸಿಬಿಡು. ನಾನು ಕೂಡ ಮೋಸ ಹೋಗಿದ್ದೆ. ನಿನ್ನ ಬಟ್ಟೆಗಳನ್ನು ನೋಡಿ ನನಗೆ ನೀನೇ ಕಳ್ಳತನ ಮಾಡಿರಬೇಕು ಎನಿಸಿತ್ತು. ಆದರೆ ನಿನ್ನ ಹೆಂಡತಿಯನ್ನು ಮಾತ್ರ ನಿಜಕ್ಕೂ ಮೆಚ್ಚಬೇಕು. ಅವಳಿಗೆ ಮೊದಲಿನಿಂದಲೂ ನಿನ್ನ ಮೇಲೆ ಯಾವುದೇ ಸಂಶಯವಿರಲಿಲ್ಲ. ಅವಳು ಆರಂಭದಿಂದಲೂ ನನ್ನ ಗಂಡ ಕಳ್ಳತನ ಮಾಡಿಲ್ಲ ಎಂದೇ ಹೇಳುತ್ತಿದ್ದಳು. ಇಂತಹ ಹೆಂಡತಿ ಕೇವಲ ಅದೃಷ್ಟವಂತರಿಗಷ್ಟೇ ಸಿಗುತ್ತಾಳೆ. ಅಚ್ಚಾ ಸೂರಜ್, ನಾನು ನಿನಗೆ ಒಂದು ಮಾತು ಹೇಳಬೇಕಿತ್ತು. ನನಗೆ ನನ್ನ ಮನೆಯ ಮೇಲ್ವಿಚಾರಣೆ ಮತ್ತು ಸ್ವಚ್ಛತೆಗಾಗಿ ಒಬ್ಬ ವ್ಯಕ್ತಿಯ ಅಗತ್ಯವಿತ್ತು. ನಿನಗೆ ಇಷ್ಟವಿದ್ದರೆ ನೀನು ನಾಳೆಯಿಂದಲೇ ನನ್ನ ಮನೆಯಲ್ಲಿ ಕೆಲಸಕ್ಕೆ ಸೇರಿಕೊಳ್ಳಬಹುದು. ಹೌದು, ಹಣದ ಬಗ್ಗೆ ನೀನು ಯಾವುದೇ ಚಿಂತೆ ಮಾಡಬೇಡ. ನಾನು ನಿನಗೆ ತುಂಬಾ ಒಳ್ಳೆಯ ಸಂಬಳವನ್ನು, ಸ್ಯಾಲರಿಯನ್ನು ನೀಡುತ್ತೇನೆ. ಈ ರೀತಿಯಾಗಿ ಸೂರಜ್ ಈಗ ರಾಮಾನಂದನ ಮನೆಯಲ್ಲಿ ಕೆಲಸ ಮಾಡಲು ಪ್ರಾರಂಭಿಸುತ್ತಾನೆ ಮತ್ತು ರಾಮಾನಂದ್ ಅವನಿಗೆ ಸಾಕಷ್ಟು ಒಳ್ಳೆಯ ಸಂಬಳವನ್ನು ನೀಡುತ್ತಾನೆ. ಇದರಿಂದಾಗಿ ಅವನ ಮನೆಯ ಸಂಸಾರ ಮತ್ತು ಜೀವನ ನಿರ್ವಹಣೆ ತುಂಬಾ ಚೆನ್ನಾಗಿ ಸಾಗಿತು. ಸ್ನೇಹಿತರೆ, ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಕಥೆಯ ನೀತಿ ನಿಮಗೆ ಹೇಗೆ ಅನಿಸಿತು ಎಂಬುದನ್ನು ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ.